ಚುನಾವಣೆ ಹತ್ರ ಬರ್ತಾ ಇರುವಾಗಲೇ ಕಾಂಗ್ರೆಸ್ನಲ್ಲಿ ಮನೆಯೊಂದು ಒಡೆದ ಬಾಗಿಲು ಆಗ್ಬಿಟ್ಟಿದೆ. ಇದೀಗ ಅಲ್ಲಿಯ ಕಾಂಗ್ರೆಸ್ನ ಶಾಸಕರಾಗಿರುವಂತಹ KM ಶಿವಲಿಂಗೇಗೌಡರ ವಿರುದ್ಧ 40% ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಯಾರು ಮಾಡಿರುವಂತದ್ದು? ಹಾಗಾದ್ರೆ ಶಿವರಾಮ್ ಅವರ ಉತ್ತರ ಏನು ಈ ಆರೋಪಕ್ಕೆ ಕೇಳ್ತಾ ಹೋಗೋಣ. ಜಿಲ್ಲಾ ಕಾಂಗ್ರೆಸ್ನಲ್ಲಿ ಬಣ ರಾಜಕೀಯ. ಶಾಸಕ ಶಿವಲಿಂಗೇಗೌಡ ವಿರುದ್ಧ ಶಿವರಾಮ್ ಗಂಭೀರ ಆರೋಪ. ಶಿವರಾಮ್ ಪಕ್ಷದಿಂದ ಉಚ್ಚಾಟನೆಗೆ ಒಂದು ಬಣ ಆಗ್ರಹ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಏಕೈಕ ಕಾಂಗ್ರೆಸ್ ಶಾಸಕರು ಆಯ್ಕೆಯಾಗಿದ್ರು. ಜಿಲ್ಲೆಯಲ್ಲಿ ಒಂದೆರಡು ಕ್ಷೇತ್ರಗಳನ್ನು ಹೊರತುಪಡಿಸಿದರೆ ಉಳಿದ ಕ್ಷೇತ್ರದಲ್ಲಿ ಸಾಧನೆ ಮಾಡಿತ್ತು. ಇದೇ ಉತ್ಸಾಹದಲ್ಲಿ ಲೋಕಸಭಾ ಚುನಾವಣೆ ಎದುರಿಸೋಕೆ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಸಿದ್ಧರಾಗಿದ್ರು. ಆದರೆ ಮಾಜಿ ಸಚಿವ ಶಿವರಾಮ್ ಮಾಡಿರುವ ಆರೋಪ ಹಾಗೂ ನೀಡಿದ ಹೇಳಿಕೆಗಳು ಹಾಸನ ಜಿಲ್ಲಾ ಕಾಂಗ್ರೆಸ್ನಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿದೆ. ಸರ್ಕಾರ ಹಾಗೂ ಸಚಿವ ರಾಜಣ್ಣ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಶಿವರಾಮ್ ಸಾಕಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ರು. ಇನ್ನೊಂದು ಕಡೆಗೆ ಶಿವರಾಮ್ ವಿರುದ್ಧನೇ ಮತ್ತೊಂದು ಬಣ ವಾಗ್ದಾಳಿ ನಡೆಸಿದೆ. ಕಾಫಿ ಬೋರ್ಡ್ನಲ್ಲಿ ಗುಮಾಸ್ತರಾಗಿದ್ದ ಶಿವರಾಮ್ಗೆ ಕಾಂಗ್ರೆಸ್ ಸ್ಥಾನಮಾನ ಕೊಟ್ಟಿದೆ. ಜಿಲ್ಲಾ ಪಂಚಾಯಿತಿಯಲ್ಲಿ ಹೀನಾಮಾನವಾಗಿ ಸೋತರು. ಆದರೂ ಅವರನ್ನ ಯೂತ್ ಕಾಂಗ್ರೆಸ್ ಅಧ್ಯಕ್ಷರನ್ನಾಗಿ ಮಾಡಿದೆ. ನಂತರ ಗಂಡಸಿ ಕ್ಷೇತ್ರದಿಂದ ಟಿಕೆಟ್ ಕೊಟ್ಟು 4 ಬಾರಿ ಶಾಸಕರನ್ನಾಗಿ ಮಾಡಿದೆ. ಎಲ್ಲ ಅಧಿಕಾರ ಅನುಭವಿಸಿ ಕೋಟ್ಯಾಂತರ ಹಣ ಮಾಡಿಕೊಂಡಿದ್ದಾರೆ. ಪಕ್ಷದಲ್ಲಿ ಎಲ್ಲ ಅನುಭವಿಸಿ ಜೆಡಿಎಸ್ ಬಿಜೆಪಿ ಅನುಕೂಲ ಮಾಡಿಕೊಡೋಕೆ ಇಲ್ಲಸಲ್ಲದ ಹೇಳಿಕೆ ಕೊಡುವ ಮೂಲಕ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸ್ತಾ ಇದ್ದಾರೆ. ಇಂಥವರು ಪಕ್ಷವನ್ನ ಬಿಟ್ಟು ಹೋಗಬೇಕು, ಇಲ್ಲಾಂದ್ರೆ ಅವರನ್ನ ವಜಾ ಮಾಡಬೇಕು ಅಂತ ಕಾಂಗ್ರೆಸ್ ಮುಖಂಡರು ಒತ್ತಾಯಿಸಿದ್ದಾರೆ. ಕಾಂಗ್ರೆಸ್ಗೆ ರಾಜ್ಯದಲ್ಲಿ ಎಷ್ಟು ಡ್ಯಾಮೇಜ್ ಆಗ್ತಿದೆ. ಇವರು ಪಕ್ಷದಲ್ಲಿ ಇದ್ಕೊಂಡು ಈ ರೀತಿ ಮಾಡಬಹುದು. ಎಲ್ಲ ಅನುಕೂಲ ತಗೊಂಡು ಬೇರೆ ಆ ಪಕ್ಷ ಜೆಡಿಎಸ್ ಬಿಜೆಪಿ ಹೊಂದಾಣಿಕೆ ಏನಿದೆ ಅವ್ರಿಗೆ ಅಲ್ಲಿ ಬೇಕಾದ್ರೆ ಹೋಗಿ ಸೇರಿಕೊಂಡು ಅಲ್ಲಿ ಕ್ಯಾಂಡಿಡೇಟ್ ಆಗಲಿ. ಅವ್ರಿಗೆ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಡ್ಯಾಮೇಜ್ ಮಾಡೋದ್ರ ಜೊತೆಗೆ ರಾಜ್ಯದಲ್ಲಿ ಮಾಡಿರ್ತಕ್ಕಂಥದ್ದು ಸರಿಯಲ್ಲ. ಇವ್ರ ಮೇಲೆ ಸೂಕ್ತ ಕ್ರಮ ತಗೋಬೇಕು. ಪಕ್ಷದಿಂದ ಇವ್ರನ್ನ ಅವರಾಗೆ ಪಕ್ಷ ಬಿಟ್ಟು ಹೋದ್ರೆ ಸೂಕ್ತ, ಇಲ್ಲ ಅಂದ್ರೆ ಪಕ್ಷದಿಂದ ವಜಾ ಮಾಡಿ ಅಂತಲೂ ಆಗ್ರಹ ಮಾಡ್ತಾ ಇದ್ದಾರೆ. KN ರಾಜಣ್ಣ ಹಾಗೂ ಸರ್ಕಾರದ ವಿರುದ್ಧ ಆರೋಪ ಮಾಡಿರುವ ಮಾಜಿ ಸಚಿವ ಶಿವರಾಮ್ 4 ಬಾರಿ ಶಾಸಕರಾಗಿ ಒಮ್ಮೆ ಸಚಿವರಾಗಿ ಕರ್ತವ್ಯ ನಿರ್ವಹಿಸಿದ್ದಾರೆ. ನನ್ನ ಕ್ಷೇತ್ರ ಬಿಟ್ಟು ಬೇರೆ ಯಾವ ಕ್ಷೇತ್ರದ ಕಾರ್ಯಕರ್ತರು ನಮ್ಮ ಮನೆಯ ಒಳಗೆ ಬರಬಾರದು ಅಂತ ಬೋರ್ಡ್ ಹಾಕಿದ್ರು. ಜಿಲ್ಲೆಯ ಯಾವುದಾದ್ರೂ ಕಾರ್ಯಕರ್ತನಿಗೆ ಸಹಾಯ ಮಾಡಿದ್ದೀರಾ? ಜಿಲ್ಲಾ ಉಸ್ತುವಾರಿ ಸಚಿವರು ಬಂದು 7 ತಿಂಗಳಾಗಿದೆ. ಶಿವಲಿಂಗೇಗೌಡರು ಶಾಸಕರಾಗಿ 7 ತಿಂಗಳಾಗಿದೆ. ನೀವು 40 ವರ್ಷದಿಂದ ಹಾಸನ ಜಿಲ್ಲೆಗೆ ನೀಡಿರುವ ಕೊಡುಗೆ ಆದರೂ ಏನು? 5 ವರ್ಷದಿಂದ ಬೇಲೂರು ಕ್ಷೇತ್ರ ಬಿಟ್ಟು ಬೇರೆ ಕ್ಷೇತ್ರಕ್ಕೆ ಬಂದು ಒಬ್ಬ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಗೆಲ್ಲಿಸಿ ಅಂತ ಹೇಳಲಿಲ್ಲ. ಈಗ ಮಂತ್ರಿಯನ್ನ ಬ್ಲಾಕ್ ಮೇಲ್ ಮಾಡುವ ಮೂಲಕ ಮಂತ್ರಿಯನ್ನ ತನ್ನ ಹತೋಟಿಯಲ್ಲಿ ಇಟ್ಕೊಳ್ಬೇಕು ಅಂತ ಈ ರೀತಿ ವರ್ತಿಸ್ತಾ ಇದ್ದೀರಾ? ನಿಮ್ಮಂತವರಿಂದ ಕಾಂಗ್ರೆಸ್ ಅಧೋಗತಿಗೆ ಹೋಗುತ್ತೆ. ಅವರಿಗೆ ಬಿಜೆಪಿ ನಂಟು ಜಾಸ್ತಿ ಇದೆ. ಇಂಥವರ ವಿರುದ್ಧ ಹೈಕಮಾಂಡ್ ಕೂಡಲೇ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದ್ದಾರೆ. ಈ 7 ತಿಂಗಳಿಂದ ಬಂದವರಿಗೆ ನೀವು ಸಂಘಟನೆ ಮಾಡ್ತಿಲ್ಲ, ನೀವೇನ್ ಮಾಡಿದ್ರಿ? ನೀವ್ಯಾಕೆ ಸಂಘಟನೆ ಮಾಡಲಿಲ್ಲ? 7 ತಿಂಗಳಲ್ಲಿ ನೀವು ಮಂತ್ರಿ ಬ್ಲಾಕ್ ಮೇಲ್ ಮಾಡಬೇಕು ಅಂತೇಳಿ, ಮಂತ್ರಿ ಎದುರಿಸಿ ನಾನು ಕೈಲಿ ಹಿಡ್ಕೋಬೇಕು ಅಂತೇಳಿ ಈ ಕೆಲಸ ಮಾಡೋದಾದ್ರೆ ಈಗ ನಾವು ಕೇಳೋದಿಷ್ಟೇ, ನಾವು ಒಟ್ಟಾಗಿ ಇರ್ಬೇಕಲ್ಲ. ನೀವು ಮಿನಿಸ್ಟ್ರಿಗೋಸ್ಕರನೋ ಅಥವಾ ಶಿವಲಿಂಗೇಗೌಡ ಅವ್ರು ಗೆದ್ದವ್ರಿ ಹೌಸಿಂಗ್ ಬೋರ್ಡ್ ಚೇರ್ಮನ್ ಕೊಡ್ತಾರಪ್ಪ, MLA ಕೊಡ್ತಲ್ಲಿ. ಶಿವಲಿಂಗೇಗೌಡರು ಅದು ತಗೋಬಾರ್ದು. ಇವ್ರು ಯಾರು ಹೇಳಕ್ಕೆ? ಹೌಸಿಂಗ್ ಬೋರ್ಡ್ ಚೇರ್ಮನ್ ತಗೋಬಾರ್ದು ಅಂತ ಇವ್ರು ಗೆದ್ದಿದ್ರೆ ಮಂತ್ರಿನೇ ಕೊಡೋರಲ್ಲ. ಅವ್ರಿಗೆ ಬಿಜೆಪಿ ನಂಟು ಜಾಸ್ತಿ ಇದೆ, ಬಿಜೆಪಿ ನಂಟು. ಮಾಜಿ ಸಚಿವ ಶಿವರಾಮ್ ನೀಡಿದ ಹೇಳಿಕೆ ಹಾಗೂ ಮಾಡಿದ ಆರೋಪಗಳಿಂದ ಹಾಸನ ಜಿಲ್ಲಾ ಕಾಂಗ್ರೆಸ್ನಲ್ಲಿ ಬಣ ರಾಜಕೀಯ ಶುರುವಾಗಿದ್ದು, ಇದರ ಬಿಸಿ ಸರ್ಕಾರಕ್ಕೂ ಮುಟ್ಟಿದೆ. ಇದಕ್ಕೆ ಕಡಿವಾಣ ಹಾಕೋದಕ್ಕೆ ಕೆಪಿಸಿಸಿ ಅಧ್ಯಕ್ಷರು ವಾರ್ನ್ ಮಾಡಿದ್ರು. ಕ್ಯಾರೆ ಅನ್ನದೆ ತಮ್ಮ ನಾಯಕರ ಪರ ಬ್ಯಾಟ್ ಬೀಸುವ ಮೂಲಕ ಪಕ್ಷದಲ್ಲಿ ದೊಡ್ಡ ಕಂದಕ ಸೃಷ್ಟಿಯಾಗ್ತಿದೆ. ಶಶಿಧರ್ BC, ಪಬ್ಲಿಕ್ ಟಿವಿ, ಹಾಸನ.